ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2 ಹೊಸ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ಈ 2 ಹೊಸ ಜಾಬ್ ಅಪ್ಡೇಟ್ಗೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಯಾವ ಒಂದು ಲೊಕೇಶನ್ನಲ್ಲಿ ಕೆಲಸ, ವರ್ಕ್ ಫ್ರಮ್ ಹೋಮಾ, ವರ್ಕ್ ಫ್ರಮ್ ಆಫೀಸಾ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತೀನಿ. ಹಾಗೆ 2 ಜಾಬ್ಗಳಿಗೂ ಕೂಡ HR ನಂಬರ್ನ ಕೊಡ್ತೀನಿ. ಅವರಿಗೆ ನೀವು ಕಾಲ್ ಮಾಡೋದ್ರಿಂದ ನಿಮ್ಮ ಒಂದು ಇಂಟರ್ವ್ಯೂ ಶೆಡ್ಯೂಲ್ನ ನೀವು ಫಿಕ್ಸ್ ಮಾಡ್ಕೋಬೋದು. ಹಾಗೆ ಆ ಒಂದು ಕಂಪ್ನಿ ಬಗ್ಗೆ ಅಥವಾ ಆ ಒಂದು ಪೋಸ್ಟ್ಗಳ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ನ ತಿಳ್ಕೊಬೋದು. ಹಾಗಿದ್ರೆ ವಿಡಿಯೋನ ಕೊನೆ ತನಕ ನೋಡಬೇಕಾಗತ್ತೆ. ಯಾಕಂತ ಅಂದರೆ ವಿಡಿಯೋ ಕೊನೆಯಲ್ಲೇ ನಾನು ನಿಮಗೆ HR ನಂಬರ್ನ ಕೊಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಮೊದಲನೇ ಜಾಬ್ ಅಪ್ಡೇಟ್ ಬಂದು ನಿಮಗೆ BPO ಎಕ್ಸಿಕ್ಯೂಟಿವ್ ಆಗಿ ತಗೋತಾ ಇದ್ದಾರೆ. ಸೊ ಯಾವೊಂದು ಕಂಪ್ನಿ ಅಂತಂದರೆ ಲೇವಿಸ್ ಫಿನ್ಸರ್ವ್ ಅನ್ನೋ ಒಂದು ಕಂಪ್ನಿನಲ್ಲಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಬೋತ್ ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಬೆಂಗಳೂರು ಮುರುಗೇಶ್ ಪಾಳ್ಯದಲ್ಲಿ ಈ ಒಂದು ಕಂಪ್ನಿ ಇರೋದು. ಸೊ ನಾನು ಹೇಳಿದ್ನಲ್ಲ, ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಕಂಪ್ನಿದು ಲೊಕೇಶನ್ನ ಅವ್ರು ನಿಮಗೆ ಕಳಿಸ್ತಾರೆ. ಓಕೆನಾ. ಇಲ್ಲಿ ನಿಮಗೆ ಕನ್ನಡ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ವಿ ಆರ್ ಲುಕಿಂಗ್ ಫಾರ್ ಎ ಫೀಮೇಲ್ ಟೆಲಿಕಾಲರ್ಸ್ ವಿತ್ ಅ ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ಇಲ್ಲಿ ಹೆಣ್ಮಕ್ಳನ್ನ ನೋಡ್ತಾ ಇದ್ದಾರೆ ಅವರು. ವಿ ಆರ್ ಲುಕಿಂಗ್ ಫಾರ್ ಎ ಪರ್ಸನ್ ಹೂ ಈಸ್ ಪ್ಯಾಷನೇಟ್ ವಿತ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಫ್ರೆಷರ್ಸ್ ವಿಲ್ ಬಿ ಗಿವನ್ ಮೋರ್ ಪ್ರಿಯಾರಿಟಿ. ಈ ಒಂದು ಕಂಪ್ನಿನಲ್ಲಿ ಫ್ರೆಷರ್ಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದಾರಂತೆ. ಈಗ ಯಾರು ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಬೇಕು ಅಂತಿದ್ದೀರಾ ಅವ್ರಿಗೂ ಕೂಡ ಇಲ್ಲಿ ಪ್ರಿಫರೆನ್ಸ್ನ ಕೊಡ್ತಾರೆ. ಹಾಗೆ ಈ ಒಂದು ಕಂಪ್ನಿಯಿಂದ ನಮಗೆ ಒಳ್ಳೆಯೇ ಇನ್ಸೆಂಟಿವ್ಸ್ ಕೂಡ ಸಿಗತ್ತೆ. ಓಕೆನಾ. ಈ ಒಂದು ಈ ಒಂದು ಕಂಪ್ನಿ ಅವ್ರದ್ದು HRದು ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ, ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ನೋಟ್ ಡೌನ್ ಮಾಡಿಕೊಂಡು ಅವ್ರಿಗೆ ಕಾಲ್ ಮಾಡಿ. ನೀವು ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡಿದರೆ ಒಳ್ಳೆಯದು. ಅವರು ರಿಸೀವ್ ಮಾಡಲಿಲ್ಲ ಅಂದರೆ ಬ್ಯುಸಿ ಇರ್ತಾರೆ, ಸ್ವಲ್ಪ ಸಮಯ ಬಿಟ್ಟು ಕಾಲ್ ಮಾಡಿ. ಯಾಕಂತಂದರೆ ನಿಮಗೆ ಕೆಲಸ ಬೇಕು ಅಲ್ವಾ, ಅದಕ್ಕೆ. ಸೊ ಇಲ್ಲಿ ಏನು ಇಮೇಲ್ ID ಕಾಣಿಸ್ತಾ ಇದೆ, ಈ ಒಂದು ಇಮೇಲ್ IDಗೆ ನಿಮ್ಮ ಒಂದು ರೆಸ್ಯೂಮ್ನ, ಅಪ್ಡೇಟೆಡ್ ರೆಸ್ಯೂಮ್ನ, ಈ ಜಾಬಿಗೆ ತಕ್ಕಂತೆ ನಿಮ್ಮ ಒಂದು ಸ್ಕಿಲ್ಸ್ನ ಆ್ಯಡ್ ಮಾಡಿಬಿಟ್ಟು, ಸೊ ಇಲ್ಲಿ ಏನು ಇಮೇಲ್ ID ಕಾಣಿಸ್ತಾ ಇದೆ, ಈ ಇಮೇಲ್ IDಗೆ ನಿಮ್ಮ ಒಂದು ರೆಸ್ಯೂಮ್ನ ಫಾರ್ವರ್ಡ್ ಮಾಡಿ. ಓಕೆನಾ. ಅವ್ರು ರೆಸ್ಯೂಮ್ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ನಿಮ್ಮ ರೆಸ್ಯೂಮ್ ಸೆಲೆಕ್ಟ್ ಆಯಿತು ಅಂತಂದರೆ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಇದು ಫಸ್ಟ್ ಜಾಬ್ ಅಪ್ಡೇಟ್ ಆಯಿತು. ಅದೇ ರೀತಿ ಸೆಕೆಂಡ್ ಜಾಬ್ ಅಪ್ಡೇಟ್ನ ಇವಾಗ ಕೊಡ್ತೀನಿ. ಸೊ ನೀವು ಸುಮಾರಷ್ಟು ಕಂಪ್ನಿಗಳಿಗೆ ಅಪ್ಲೈ ಮಾಡಿರ್ತೀರ. ಸೊ ನಿಮ್ಮ ಒಂದು ಡೇಟಾ ಎಲ್ಲ ಕಲೆಕ್ಟ್ ಆಗಿರುತ್ತೆ. ನಿಮಗೆ ಮೋಸ ಮಾಡಲಿಕ್ಕೆ ಅಥವಾ ಫೇಕ್ ಕಾಲ್ಗಳು ಬರುತ್ತೆ HR ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಜಾಬ್ಗೆ ನೀವು ಸೆಲೆಕ್ಟ್ ಆಗಬೇಕು, ಈ ಒಂದು ಜಾಬ್ ನೀವು ತಗೋಬೇಕು ಅಂತಂದರೆ ಇಷ್ಟು ಅಮೌಂಟ್ನ ಕಟ್ಟಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆ ಥರ ಎಲ್ಲ ನೀವು ಮೋಸ ಹೋಗಬೇಡಿ. ಯಾವುದೇ ಒಂದು ಕಂಪ್ನಿ, ಯಾವುದೇ ಒಂದು ಕೆಲಸಕ್ಕೆ ನೀವು ದುಡ್ಡು ಕೊಟ್ಟು ಸೇರ್ಕೊಳ್ಳೋಂಗಿಲ್ಲ. ನೀವು ಆ ಒಂದು ಕೆಲಸಕ್ಕೆ ಸೇರ್ಕೊಂಡಾದಮೇಲೆ ಕಂಪ್ನಿನೇ ನಿಮಗೆ ಸ್ಯಾಲ್ರಿ ಕೊಡುತ್ತೆ. ಸೊ ಆ ಥರ ನೀವು ಮೋಸ ಹೋಗಬೇಡಿ. ಓಕೆನಾ. ನಿಮ್ಮ ಒಂದು ಡೇಟಾ ಎಲ್ಲ ಕಲೆಕ್ಟ್ ಆಗಿರುತ್ತೆ, ಹಾಗಾಗಿ ಅವರು ನಿಮಗೆ ಕಾಲ್ ಮಾಡ್ತಾರೆ. ಸೊ ಒಂದು ತಿಳ್ಕೊಳ್ಳಿ, ಯಾವುದೇ ರೀತಿಯಾದಂಥ ಹಣ ಕೊಟ್ಬಿಟ್ಟು ನೀವು ಕೆಲಸಕ್ಕೆ ಸೇರ್ಕೋಬೇಡಿ. ಸೆಕೆಂಡ್ ಜಾಬ್ ಅಪ್ಡೇಟ್ ಬಂದು ನಿಮಗೆ ಈ ಒಂದು ಜಾಬ್ ಅಪ್ಡೇಟು ಭದ್ರಾವತಿ ಅಲ್ಲಿರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ಲಿಪ್ಕಾರ್ಟ್ ಕಡೆಯಿಂದ. ಮತ್ತು ಈ ಒಂದು ಕೆಲಸಕ್ಕೆ ತುಂಬಾ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ. ಹಾಗಿದ್ರೆ ಏನು ಅವ್ರ ಕೆಲಸ ಆಗಿರುತ್ತೆ ಅಂದರೆ ಡಿಲಿವರಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾರೆ. ಸೊ ಈ ಒಂದು ಕೆಲಸ ಮಾಡೋದಕ್ಕೆ ಮೇಲೇ ಇರಬೇಕು, ಫೀಮೇಲೇ ಇರಬೇಕಂತ ಹೇಳ್ಬಿಟ್ಟು ಅವ್ರ ಕಂಡೀಷನ್ ಏನಿಲ್ಲ. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಪರ್ಸನ್ ಅಪ್ಲೈ ಮಾಡ್ಬೋದು, ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು. ಆದರೆ ಇವ್ರದ್ದು ಕಂಡೀಷನ್ ಏನು ಅಂತಂದರೆ 2 ವೀಲರ್ ಗಾಡಿ ಇರಬೇಕು, ಅದಕ್ಕೆ ಆ ಗಾಡಿಗೆ DL ಇರಬೇಕು. ಅದು ಇವ್ರಿಗೆ ಕಂಪಲ್ಸರಿ ಕೇಳಿದ್ದಾರೆ. ಸ್ಯಾಲ್ರಿ ನೋಡೋದಾದರೆ ವೆರಿ ಗುಡ್ ಸ್ಯಾಲ್ರಿ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ
ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಭದ್ರಾವತಿನಲ್ಲಿರೋರು ಭದ್ರಾವತಿ ಸುತ್ತಮುತ್ತ ಇರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಸೊ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಕಾಂಟ್ಯಾಕ್ಟ್ ನಂಬರು, ಅದನ್ನು ನೋಟ್ ಡೌನ್ ಮಾಡಿಕೊಂಡು ಕಾಲ್ ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ನಮ್ಮನ್ನು ವಾಟ್ಸಪ್ ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ಗಳದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಸೊ ಈಗ ಗೌರ್ನಮೆಂಟ್ ಕಡೆಯಿಂದ GDSಗೆ ಕಾಲ್ ಫಾರ್ಮ್ ಆಗಿದೆ. ಯಾರ್ದೆಲ್ಲ SSLC ಕಂಪ್ಲೀಟ್ ಆಗಿದೆ, ಸೊ ಕಂಪ್ಲೀಟ್ ಆಗಿ ಇವಾಗ ಏನು ಓದ್ತಾ ಇರ್ತೀರ, ನೀವು PUC ಓದ್ತಾ ಇರ್ತೀರ, ಡಿಗ್ರಿ ಓದ್ತಾ ಇರ್ತೀರ, ಅವರು ಕೂಡ ಅಪ್ಲೈ ಮಾಡಿ. ಒಟ್ಟು ಇದಕ್ಕೆ GDSಗೆ ಇರೋದು SSLC ಆಗಿರಬೇಕು. ಯಾವ ರೀತಿಯಾಗಿ ಅಪ್ಲಿಕೇಶನ್ ಆಗಬೇಕು ಅನ್ನೋದು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ ಹೆಣ್ಮಕ್ಳಿಗೆ. ಓಕೆನಾ? ಈ ಒಂದು ಆಪರ್ಚುನಿಟಿನ, ಈ ಒಂದು ಬೆನಿಫಿಟ್ನ ತಗೋಬೇಕು. ಥ್ಯಾಂಕ್ ಯು.